ಪ್ರದರ್ಶನಗೊಳ್ಳಲಿದ್ದು ಇದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರನ್ನು ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತು ಹಲವು ಪಾಲ್ಗೊಳ್ಳಿ ಕ್ರೀಡಾ ಜ್ಯೋತಿಯ ಮೆರವಣಿಗೆ ಪಡುಬಿದ್ರಿ ಸೀಮೆಯ ವಲಯ ಶ್ರೀ ಮಾಲಿಂಗೇಶ್ವರ ನಾಗದೇವರ ದಿವ್ಯ ಸನ್ನಿಧಾನದಲ್ಲಿ ಈ ಕ್ರೀಡೋತ್ಸವದ ಮಹಾಪ್ರಯೋಜಕರು ಗಂಡ ಸಮಾಜದ ಮುಕುಟಮಣಿ ಅನುದೇಶಾನಿ ದತ್ತಕ್ಕೆ ಸದಸ್ಯರು ಮತ್ತು ಇತರ ವಿದ್ಯಾರ್ಥಿಗಳ ಅತಿಥಿಗಳು ಹಾಗೂ ಈ ಕ್ರೀಡಾಕೂಟದ ಆಯೋಜನೆಯ ಮಾಲಿಂಗೇಶ್ವರ ನಾಗದೇವರ ದಿವ್ಯ ಸನ್ನಿಧಾನದಲ್ಲಿ ಈ ಕ್ರೀಡೋತ್ಸವದ ಮಹಾಪ್ರಯೋಜಕರು ಗಂಟ ಸಮಾಜದ ಮುಕುಟಮಣಿ ಕೊಡುಗೈದಾನಿ ಡಾಕ್ಟರ್ ಪ್ರಕಾಶ್ ಮತ್ತು ಇತರ ಗಣ್ಯಾತಿಗಣ್ಯ ಅತಿಥಿಗಳು ಹಾಗೂ ಈ ಕ್ರೀಡಾಕೂಟದ ಆಯೋಜನೆಯ ರೂವಾರಿ ಪಡುಬಿದ್ರಿ ಪಂಚರ ಸಂಘದ ಸಾರಥಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಮತ್ತು ಶೆಟ್ಟಿಯವರ ಹಸ್ತದಿಂದ ಚಾಲನೆಗೊಂಡ ಕ್ರೀಡಾ ಜ್ಯೋತಿಯ ವೈಭವದ ಮೆರವಣಿಗೆ ರಮೇಶ್ ಮಾಮಲ ಶೆಟ್ಟಿ ಕ್ರೀಡಾಂಗಣದತ್ತ ಸಾಗಿರುತ್ತಿದೆ. ಪಡುಬಿದ್ರಿ ಪಂಚರ ಸಂಘದ ಇತಿಹಾಸದ ಪುಟಗಳಲ್ಲಿ ಸ್ಥಾಪಿಸತಕ್ಕಂತಹ ಸಂಭ್ರಮದ ಕ್ಷಣಗಳಲ್ಲಿ ನಾವಿದ್ದೇವೆ. ಭಾರತ ದೇಶದಲ್ಲಿ ಹೆಸರಿಸಿರುವ ಯುವ ಮತ್ತು ಕ್ರೀಡಾಳುಗಳ
ಸತೀಶ್ ಶೆಟ್ಟಿ ಅವರು ಅದೇ ರೀತಿ ಅತಿಥಿ ಗಣ್ಯರು ಒಂದಾಗಿ ನಮ್ಮ ಈ ಒಂದು ಕ್ರೀಡಾಕೂಟ ಅಂತಾರಾಜ್ಯ ಬಂಡ 4 ಈ ಕ್ರೀಡಾಕೂಟದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ಅದೇ ಹರಿಕರಾಜ್ ಶೆಟ್ಟಿ ಅವರು, ಭಾಗವತ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು ಸೇರಿಕೊಂಡು ಈ ಒಂದು ಮುಖಾಂತರವಾಗಿ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇದರ ಜೊತೆಗೆ ಎಲ್ಲ ಅತಿಥಿ ಗಣ್ಯರು ನಮ್ಮೊಂದಿಗಿದ್ದು ಎಲ್ಲ ಸಹಕಾರಿ ಸಾಮ್ರಾಟ, ಸಹಕಾರಿ ಸೇನಾನಿ, ಸಹಕಾರಿ ರತ್ನ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು ಸಮಸ್ತ ಬಂಧ ಬಾಂಧವರನ್ನ ಜೊತೆಗೂಡಿಸಿಕೊಂಡು ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕವಾಗಿ ತಮ್ಮನ್ನ ಚಂದ್ರನಾಥ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಾಗಿ ಬರುತ್ತಿರುವಂತಹ ಹೊಳಲಿ ರಾಜರಾಜೇಶ್ವರಿಯ ಸಂಗೀತವಾಗಿ ಕಾರ್ಯವನ್ನು ನಿರ್ವಹಿಸಿರುವ ಬಂಡ ಸಮಾಜದ ಹೆಗ್ಗಳಿಕೆಯ ದಯಾನಂದ ಶೆಟ್ಟಿ ಇವರಿಗೆ ತಂಡವನ್ನು ಮುನ್ನಡೆಸಿಕೊಂಡು ಸಾಗಿ ಬರುತ್ತಿದ್ದಾರೆ. ರಂಗೋಲಿ ಚಂದ್ರನಾಥ ಶೆಟ್ಟಿ ಅವರ ಅಧ್ಯಕ್ಷತೆ. ವೇದಿಕೆಯ ಮೇಲ್ಭಾಗದಲ್ಲಿ ಗಣ್ಯಾತಿ ಗಣ್ಯರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನಮಾನ್ಯ ಸಂಸದರಾಗಿರುವ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಜನಾನುರಾಗಿ ಶಾಸಕರಾಗಿರುವಂತಹ ಯಶಪಾಲ್ ಸುವರ್ಣರವರು ಮತ್ತು ಬಂಡ ಸಮಾಜದ ಎಲ್ಲ ಹೆಗ್ಗಳಿಕೆಯ ನಾಯಕರು ತದಬಳಿಕದಲ್ಲಿ ಸಾಗಿ ಬರುತ್ತಿರುವ ನೀರು ಮಾರ್ಗ 5 ಗ್ರಾಮಗಳ ಅಮೃತೇಶ್ವರ, ಸದಾಶಿವ, ಮೊದಲಾದ ದೇಗುಲಗಳನ್ನು ಕೂಡಿಕೊಂಡು ಸತೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ 2002ನೇ ಇಸವಿಯಲ್ಲಿ ಬಂಡ ಸಮಾಜವನ್ನು ಕಟ್ಟಿದ ಹೆಗ್ಗಳಿಕೆ. ಪವಿತ್ರ ನದಿ ನೇತ್ರಾವತಿ ಹರಿಯುವ ನಾಡು ಸತ್ಯಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಾಗಿ ಬಂದಿರುವಂತಹ ನಮ್ಮ ಹೆಮ್ಮೆಯ ಚೆಪ್ಪಿನ ಮಗಳು ಕೃಷ್ಣ ಶೆಟ್ಟಿ ಅವರ ಸನ್ನಿಧಾನದಿಂದ ಸಾಗಿ ಬಂದಿರುವಂತಹ ಎರಡೂರು ಬಂಡರ ಸಂಘ, ಬಾಳೆಹಣ್ಣಿಗಲಿಯುವ ಭಗವಂತ, ಉಡುಪಿ ಜಿಲ್ಲೆಯಲ್ಲಿ ಬಲುದೊಡ್ಡ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಎರಡೂರು ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಬಹುತೇಕ ಸಂಖ್ಯೆಯಲ್ಲಿ ಮಹಿಳೆಯರನ್ನೇ ಹಳೆಯ ಸಂತಾನ ಕಟ್ಟಿನ ಮಹತ್ವವನ್ನ ಜಗತ್ತಿಗೆ ಸಾರಿ ಹೇಳಿದ ಭೂತಾಳ ಪಾಂಡ್ಯನ ಆಳ್ವಿಕೆಯನ್ನ ನೆನಪಿಸಿಕೊಂಡು ಕಲ್ಲು ಇತಿಹಾಸದ ಕಥೆಗಳನ್ನ, ಶಾಸನದ ಪುಟಗಳನ್ನ ತೆರೆದಿಡಬಲ್ಲ ಕುಕ್ಕುಂದೂರಿನ ಪ್ರತಿಷ್ಠಿತವಾದ ಬಂಟರ ಸಂಘ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ತದಬಳಿಕದಲ್ಲಿ ಸಾಗಿ ಬರುತ್ತಿರುವ ಹೆಮ್ಮೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಯಾರ ಕಣ್ಣು ಎಲ್ಲಿರುತ್ತೋ ಗೊತ್ತಿಲ್ಲ, ದೇವಿ ಪ್ರಸಾದ್ ಶೆಟ್ಟಿ ಅವರ ಕಣ್ಣಂತೂ ಪಡುಬಿದ್ರೆಯ ಮೇಲೆ ನೇರವಾಗಿ ಸನ್ಮಾನ್ಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಬಹುದೊಡ್ಡ ಕಾರ್ಯಕ್ರಮದ ಆಯೋಜನೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರಿವರು. ನಮ್ಮ ಬಂಟರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಂತಾರಾಜ್ಯ ಮಟ್ಟದ ಬಂಟರ ಕ್ರೀಡೋತ್ಸವದಲ್ಲಿ ಸಹಕರಿಸುತ್ತಿದ್ದೇವೆ ಎಂಬ ಹೆಗ್ಗಳಿಕೆಯ ಭಾವನೆಯೊಂದಿಗೆ ಸಾಗಿ ಬರುತ್ತಿರುವಂತಹ ನಮ್ಮ ಹೆಮ್ಮೆಯ ಪಡುಬಿದ್ರಿ, ಈ ದೇಶದ ಪ್ರಮುಖ ರಾಜ್ಯಗಳನ್ನು ಸಂಪರ್ಕಿಸಬಲ್ಲಂತಹ ರಾಷ್ಟ್ರೀಯ ಹೆದ್ದಾರಿ 66ರ ಸನಿಹದಲ್ಲಿ ಬಹುದೊಡ್ಡ ಸಭಾಭವನವನ್ನು ತಮ್ಮದಾಗಿಸಿಕೊಂಡು ಕರಾವಳಿಯ ಕಡಲ ತಡಿಯ ನಾಡಿನಲ್ಲಿ ಬಂಟ ಬಂದವರ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಧ್ವನಿಯಾಗುತ್ತಿರುವಂತಹ ಪ್ರಸ್ತುತ
ರಾಜಕೀಯ, ಸಹಕಾರಿ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯ ಮೇಲೆ ಸಾಗಿ ಬರುತ್ತಿರುವಂತಹ ಘೋಷ್ ಪಡುಬಿದ್ರಿ ತದಬಳಿಕದಲ್ಲಿ ಸಾಗಿ ಬರುತ್ತಿರುವಂತಹ ನಮ್ಮ ಹೆಮ್ಮೆಯ ವಾದ್ಯಮೇಳ ಕರಾವಳಿಯ ಚಟ್ಟಿರಾಯ ಇದೆಲ್ಲವನ್ನು ನೆನಪಿಸಿಕೊಂಡು ಇದು ಸಂಸದ ಕ್ರೀಡಾ ಎಂಆರ್ಜಿ ಟ್ರೋಫಿ 2024 ಬಂಟ ಸಮಾಜದ ಹೆಗ್ಗಳಿಕೆಯ ಸುಪುತ್ರ ಕೆ ಪ್ರಕಾಶ್ ಶೆಟ್ಟಿ ಅವರು ಈ ದೇಶ ವಿದೇಶಗಳಲ್ಲಿ ಕೂಡ ಉದ್ಯಮ ರಂಗದಲ್ಲಿ ತನ್ನ ಚಾಪನ್ನು ಕಂಡರು ಎದೆಗುತ್ತರವರು ಎಂಬುದನ್ನು ಸಾಧಿಸಿದ ನಾಯಕ ಕೆ ಪ್ರಕಾಶ್ ಶೆಟ್ಟಿ ಅವರ ಉಪಸ್ಥಿತಿ. ವಾದ್ಯ ಸಂಗೀತ ವಿಭಾಗದಲ್ಲಿ ಮನೆ ಮಾತಾಗಿರುವಂತಹ ಮದರ್ ತೆರೇಸಾ ಪ್ರೈಸ್ ಹೊನ್ನಾವರ ಆ ದೀಪವು ಏಪಲ ಕತ್ತಲೆಯನ್ನು ದೂರ ಶಕ್ತಿಗೆ ನಮ್ಮ ಬಂಟ ಬಾಂಧವರ ಬಂಟವರು ಬಂಟ ಬಾಂಧವರನ್ನು ದೂರ ಮಾತರಿಸಿ ಆಶಯವನ್ನು ಅಭಿವೃದ್ಧಿ ಮಾಡಿದ ಈ ಸರಿನಲ್ಲಿ ಆಯುಧಗಳು ಪ್ರಕಾಶಗಳು ಅದರ ಮಾತುಗಳಿಗೆ ಬಂದಾದ ಈ ಒಂದು ದೇಶದ ಉಳಿಕೊಳ್ಳುವ ಗರಿಮೆ ತಮ್ಮದಾಗಿದೆ. ತಮ್ಮ ಅಂತ ಶ್ರೇಷ್ಠ ವಂಶದ ವಜ್ರವಾಗಿ ಉಳಿಯುತ್ತಿರುವ ತಾವು ಬಂಟ ಸಮುದಾಯ ಬಂಟರ ಸಂಘ ಪಡುಬಿದ್ರಿ ಹಾಗೂ ಬಂಟರ್ ವೆಲ್ಫೇರ್ ಅಸೋಸಿಯೇಷನ್ ಟ್ರಸ್ಟ್ ಪಡುಬಿದ್ರಿ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಅಖಿಲ ಭಾರತ ಮಟ್ಟದ ಬಂಟರ ಈ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ನಾನು ಇಲ್ಲಿ ನಿಂತು ಇವತ್ತು ನಿಮಗೆ ನಾವೇನು ಹೇಳಲಿಕ್ಕಿಲ್ಲ. ಇವತ್ತು ನಾವು ಬಂಟ ಸಮಾಜ ಕಲಿಬೇಕು, ನಾವು ಯಾವ ರೀತಿ ಸಮಾಜಕ್ಕೆ ನಮ್ಮ ಕೊಡುಗೆ ಕೊಡಬೇಕಂತೇಳಿ ಇವತ್ತು ನಾನು ಕ್ರೀಡಾಕೂಟವನ್ನು ನಿರ್ದೇಶಕ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಎಲ್ಲರನ್ನು ಸೇರಿಕೊಂಡು ಅದು ಯುವಕರು, ಹಿರಿಯರು, ಕಿರಿಯರು, ಮಹಿಳೆಯರು, ಯುವತಿಯರು ಎಲ್ಲರೂ ಕೂಡ ಸೇರಿಸಿಕೊಂಡು ಇಡೀ ನಮ್ಮ ಸಮಾಜ ಒಂದು ಕುಟುಂಬದ ರೀತಿಯಲ್ಲಿ ಅದು ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ದುಡ್ಡಿದ್ದವರು ಇರ್ಬೋದು, ದುಡ್ಡಿಲ್ಲದಿರ್ಬೋದು, ನಾವೆಲ್ಲ ಒಂದೇ ಒಂದು ಸಮಾನತೆಯಿಂದ ಬಹುಶಃ ಕ್ರೀಡೆಗಳನ್ನು ಆಯೋಜಿಸಿಕೊಂಡು ಅತ್ಯಂತ ಸೌಹಾರ್ದತೆಯ ಪ್ರೀತಿ ವಿಶ್ವಾಸದ ಪರಸ್ಪರ ಒಬ್ಬರೊಬ್ಬರ ಅರ್ಥ ಮಾಡಿ ಒಂದು ವಿಶ್ವಾಸ ಬೆಳೆಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಸಮಾಜಕ್ಕೆ ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಇವೆಲ್ಲ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ನೀವು ಸಲ್ಲಿಸಿದ್ದು. ನಿಮ್ಮ ಈ ರೀತಿಯ ಸಂಘಟನೆ ಮತ್ತು ಈ ರೀತಿಯ ಒಂದು ಕ್ರೀಡಾ ಒಗ್ಗಟ್ಟು ಸಮಾಜ ಸರ್ವರಿಗೂ ಕೂಡ ಒಂದು ಮಾದರಿಯಾಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ನಾನು ಇವತ್ತು ಒಂದೇ ಮಾತನ್ನ ನಿಮ್ಮ ವಿಷಯ ಹೇಳಲಿಕ್ಕೆ ನಾನು ಬಯಸೋದಿಷ್ಟೇ. ಈಗಾಗಲೇ ಎಲ್ಲರಿಗೂ ಕೂಡ ತಡವಾಗಿದೆ. ಅದಕ್ಕೆ ಒಂದೇ ನಿಮ್ಮ ಕ್ರೀಡಾಕೂಟ ಇವತ್ತು ಕೂಡ ಪ್ರಾರಂಭ ಆಗಬೇಕು. ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಒಂದೇ ಮಾತು ನನ್ನ ಬಹುಶಃ ಕಲಕಲಿ ವಿನಂತಿ ಏನಂತ ಹೇಳಿದರೆ, ಬಂಟ ಸಮಾಜಕ್ಕೆ ದೇವರು ವಿಶೇಷವಾದ ಶಕ್ತಿ ಕೊಟ್ಟಿದ್ದಾರೆ. ಆ ವಿಶೇಷ ಶಕ್ತಿ ಯಾವುದಂತ ಹೇಳಿದರೆ ಸಮಾಜದ ನೇತೃತ್ವ ವಹಿಸುವಂಥದ್ದು. ಒಂದು ಸಮಾಜದಲ್ಲಿ ಎಲ್ಲ ಜಾತಿ ಎಲ್ಲ ಮಕ್ಕಳ ವರ್ಗದವರನ್ನು ಅತ್ಯಂತ ಸಣ್ಣ ಮತ್ತು ದೊಡ್ಡವರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಿನಿಂದ ತೆಕ್ಕೊಂಡು ಕೊಡುವ ನೇತೃತ್ವ ಶಕ್ತಿ ಕೊಟ್ಟಿದೆ. ಅದು ಬಂಟ ಸಮಾಜಕ್ಕೆ ಒಂದು ಕೊಟ್ಟಿದೆ. ಅದು ಬಹುಶಃ ತಮ್ಮಿಂದ ಒಂದು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಆ ಒಂದು ನೇತೃತ್ವ ನಿಮ್ಮಿಂದ ಬರಬೇಕನ್ನು ನಾನು ಇವತ್ತು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಮತ್ತೊಮ್ಮೆ ಈ ಒಂದು ಕ್ರೀಡಾ ಆಯೋಜಿಸಲು ನಿಮ್ಮೆಲ್ಲರೂ ನಿಮ್ಮ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸಿ ಜೈ ಹಿಂದ್. ಇದಕ್ಕೋಸ್ಕರ ದುಡ್ಡಂತ ಎಲ್ಲ ಗಣ್ಯರಿಗೆ ನಮನಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ. ವಿಶೇಷವಾಗಿ ಸಮಾರಂಭದಲ್ಲಿ ರಾಜಕಾರಣದ ಬಗ್ಗೆ ಅವರು ಶಾಸಕರಲ್ಲ, ಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲ, MP ಅಲ್ಲ, ಏನೂ ಅಲ್ಲ. ಆದರೆ ಬಂಜಾರ ಪ್ರಕಾಶ್ ಬಂದಾಗ ನಾನು ಯಾಕೆ ಗೆದ್ದಿರ್ತೇನೆ ಅಂತ ಹೇಳಿದರೆ ಅವರು ಬಡವರಿಗೆ ಕೊಡುವಂಥ ಸಹಾಯ.
ಮೊನ್ನೆ 6 ಕೋಟಿ ರೂಪಾಯಿನ ವಿದ್ಯಾರ್ಥಿಗಳು ಹಂಚಿದಾಗ ನನಗೆ ರೋಮಾಂಚನಾಗಿದೆ. ಯಾಕಂದರೆ ದುಡಿದ ಹಣವನ್ನು ಬಡವರಿಗೆ ಕೊಡುವುದು ಕಡಿಮೆ, ಕೊಡೋದಿಲ್ಲ ಅಂತಿಲ್ಲ. ತುಂಬ ಜನ ಕೋಟ್ಯಾದ ಸಾವಿರಾರು ಕೋಟಿ ಇರುವವರು ಇದ್ದಾರೆ ನಮ್ಮಲ್ಲಿ. ಅವರೆಲ್ಲರಿಗೂ ದೇವರವರು ಶಕ್ತಿ ಕೊಟ್ಟು ಕೆಲಸ ಮಾಡ್ತಾರೆ. ಆದರೆ ಈ ಜಿಲ್ಲೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ದುಡಿದ ಹಣವನ್ನು ಬಡವರಿಗೆ ಕೊಟ್ಟಂಥ ಕೀರ್ತಿ ಒಂದು 2-3 ಜನರಿಗಿದ್ರೆ ಅದರಲ್ಲಿ ಬಂಜಾರ ಪ್ರಕಾಶ್ ಶೆಟ್ಟಿ ಎದ್ದು ತೋರ್ತಾರೆ ಅನ್ನೋದು ನನಗೆ ಖುಷಿ ಮತ್ತು ಸಮಾಧಾನ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ದೇವಿಪ್ರಸಾದ್ ಶೆಟ್ಟರು ಮಾತಾಡ್ತಾ ಬಂಟಿ ಗುರುಗಳಿಲ್ಲ ಅಂತ ಹೇಳಿದರು. ಈ ಬಂಟಿಗೆ ಗುರುಗಳು ಬೇಡ, ಅವರೊಂದು ರೀತಿ ಏಕಲವ್ಯರಾಗಿದೆ. ಗುರು ಇಲ್ಲದೆ ವಿದ್ಯೆ ಕಲಿಯುವಂಥ ತಾಕತ್ತು ಯಾರಿಗಾದ್ರೂ ಇದ್ದರೆ ಅದು ಬಂಟ ಸಮಾಜಕ್ಕೆ ಮಾತ್ರ ಅಂತ ನಾನು ಕಂಡುಕೊಂಡಿರುವಂಥ ಸತ್ಯ. ಈ ಸುಮಾರು 30-35 ಅಲ್ಲ, ಹೆಚ್ಚು ಕಡಿಮೆ 50 ವರ್ಷದ ಕೆಳಗೆ ಭೂ ಸುಧಾರಣೆಗೆ ಬಂದಾಗ ಈ ಜಿಲ್ಲೆಯಲ್ಲಿ ಭೂಮಿ ಕಳ್ಕೊಂಡವರು ಯಾರು ಕೇಳಿದರೆ ಅತ್ಯಂತ ಹೆಚ್ಚು ಭೂಮಿ ಕಳ್ಕೊಂಡವರು ಬಂಟರು ಅಂತ ಹೇಳಿ. ಬಂಟರು ಭೂಮಿ ಕಳ್ಕೊಂಡ್ರು ಮುಂದೆ ಏನು ಅಂತ ಹೇಳಿದಾಗ ಭೂಮಿ ಡಿಕ್ಲೇಷನ್ ಕೊಟ್ಟು ನಾವೆಲ್ಲ ಇಲ್ಲೇ ಇದ್ದೇವೆ. ಆದರೆ ಭೂಮಿ ಕಳ್ಕೊಂಡು ಬಂಟರು ಬೆಂಗಳೂರು, ಡಿಲ್ಲಿ, ವಿದೇಶಗಳೆಲ್ಲ ಸೇರಿ ಕೆಲವರಿಗೆ ಎಷ್ಟು ವರ್ಷ ಅಂತಲೇ ಗೊತ್ತಿಲ್ಲ. ಈಗ ಅದು ಕೆಲವು ಬಹಳ ದೊಡ್ಡ ದುಡಿದದ್ದು ಸ್ವಂತ ದುಡಿದದ್ದು. ಈ ಒಂದು 2-3 ಜನ ಬಂಟ ಸಮಾಜಕ್ಕೆ ಬಂದಂತೆ ಹೋಗಿದ್ದೆ. ನಿಮ್ಗೆ ಎಷ್ಟು ಒಟ್ಟು ಉಂಟಂತೆ ಯಾರು ಕೇಳಿದ್ರು. ಎಷ್ಟು ಒಟ್ಟು ಕೇಳಿದ್ರು ಬೊಂಬೈಲಿ ಇಂಟ್ರೆಸ್ಟ್ ಉಂಟು, ಬೆಂಗಳೂರಲ್ಲಿ ಇಂಟ್ರೆಸ್ಟ್ ಉಂಟು, ದುಬೈಯಲ್ಲಿ ಇಂಟ್ರೆಸ್ಟ್ ಉಂಟು, ಒಟ್ಟು ಎಷ್ಟಂತೆ ಗೊತ್ತಿಲ್ಲ ಅಂತ ಹೇಳುವಂಥ ಮಟ್ಟಕ್ಕೆ ಬೆಳೆದುಬಿಟ್ಟಿದ್ದಾರೆ ಬಂದ ಪರಿಶ್ರಮದಿಂದ. ಹಾಗಾಗಿ ಬಂಟ ಸಮಾಜ ಅನ್ನೋದು ಸಮಾಜಕ್ಕೆ ಶಕ್ತಿ ಕೊಟ್ಟಿದೆ, ಸಮಾಜಕ್ಕೆ ಬುದ್ಧಿ ಕೊಟ್ಟಿದೆ, ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟಿದೆ. ಸಮಸ್ಯೆಗಳು ಬಂದಾಗ ಎದ್ದು ನಿಂತು ಎಲ್ಲ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಕೊಟ್ಟಿದೆ. ಆ ಕಾರಣಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಪ್ರಕಾಶ್ ಶೆಟ್ಟರಿಗೆ, ದೇವಿಪ್ರಸಾದ್ ಶೆಟ್ಟರಿಗೆ ಮತ್ತು ಐಕಳ ಹರೀಶ್ ಶೆಟ್ಟರಿಗೆ, ವಿಶೇಷವಾಗಿ UT ಖಾದರ್ ಅವರಿಗೆ, ಕಿಶೋರ್ ಅವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ. ಯಾರಾದರೂ ಹಗ್ಗ ಜಗ್ಗಾಟದಿಂದ ಕೈ ಒಕ್ಕೆ ಬಂತು ಅಂತೇಳಿ ಎಡ್ಬಿಡಿ ಮಾಡಿಕೊಡೋದು ಬೇಡ. ಗೆದ್ದವರಿಗೆ 75,000 ರೂಪಾಯಿ ಬಹುಮಾನ ಇದೆ. ಥ್ರೋಬಾಲಲ್ಲಿ ಸುತ್ತಾಯಿತು ಅಂತ ಯೋಚನೆ ಮಾಡೋದು ಬೇಡ. 75,000 ರೂಪಾಯಿ ಬಹುಮಾನ ಇದೆ. ಬಹುಮಾನ ಕೊಡದೆ ಆಸೆ ಕಳಿಸುವಂಥ ಕಾಲದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಕೊಡುಗೆ ಕೊಡುವಂಥ ಒಂದು ಅಪರೂಪವಾದಂಥ ಈ ಬಂಟರ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ, ನಿರಂತರವಾಗಿ ಇದು ನಡೀತಾ ಇರಲಿ. ದೇವಿಪ್ರಸಾದ್ ಶೆಟ್ಟರು ಪಂಚಾಯತ್ ರಾಜಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ರಾಜೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ರೀತಿ ಕ್ರಾಂತಿಕಾರಿ ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ರಾಜಕಾರಣದಲ್ಲಿ ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ. ಆದರೆ ಕ್ರೀಡಾ ಲೋಕಕ್ಕೂ ಕೂಡ ಕೈ ಇಕ್ಕಿ ಇಲ್ಲಿ ಯಶಸ್ವಿ ಆದ್ರಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಗೆದ್ದವರು ಸೋತವರು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ ಇದು ನಮ್ಮ ಬಂಟರ ಸಂಘದ ಕ್ರೀಡಾಕೂಟ ಅನ್ನುವಂಥ ಭಾವನೆಗಳಿಂದ ಐಕ್ಯತೆಯಿಂದ ಹೊರಡುವಂಥ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ಹರಿಕೆ ಈ ಕಾರ್ಯಕ್ರಮ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಕೆಲಸ ಆಗಬೇಕಾಗಿದೆ. ನಾನು ಇಷ್ಟೇ ಹೇಳ್ತೇನೆ, ಹಳೆಯ ಸಂತಾನದಲ್ಲಿ ಕೆಲಸ ಮಾಡುವಂಥ ಒಂದು ಸಮಾಜ ಇದ್ದರೆ ಅದು ಜೈನ ಸಮುದಾಯ ಮತ್ತು ಬಂಟರ ಸಮುದಾಯ ಮಾತ್ರ. ಈ ರೀತಿಯಾಗಿ ನಮ್ಮ ಕೋಟೆ ಶ್ರೀನಿವಾಸರಾಗಿ ಹೇಳಿದ ಹಾಗೆ ಭೂಮಸೂದೆ ಬಂದಾಗ ಅತಿ ಹೆಚ್ಚು ಭೂಮಿಯನ್ನು ಕಳ್ಕೊಂಡವರು ಬಂಟ ಸಮುದಾಯ. ಆದರೂ ಎದೆ ಬಂದದೆ ಅವರು ಇವತ್ತು ವೃತ್ತಿಯಲ್ಲಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಊರಿಗೆ ಬಂದು ಈ ಸಮಾಜ ಬೆಳೆಸುವಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಉದಾಹರಣೆಗೆ ಬಂಟ ಸಮುದಾಯದ ಪ್ರಕಾಶ್ ಶೆಟ್ಟಿಯವರು ಎಲ್ರಿಗೂ ಮಾರ್ಗದರ್ಶಕರಾಗಿ ಗಳಿಸಿದಂಥ ಸಂಪತ್ತಿನಲ್ಲಿ ಒಂದು ಅಂಶವನ್ನು ದಾನ ನೀಡಿ ಅಗತ್ಯವುಳ್ಳವರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಇವತ್ತು ನಾನು ನನಗೆ ಸನ್ಮಾನ ಮಾಡಿದ್ರು ನಾನು ಹೇಳ್ತೇನೆ, ಅದು ನನಗೆ ಮಾಡಿದಲ್ಲ. ಕೊಡು ಶ್ರೀನಿವಾಸ ಪೂಜಾರಿ ಹೇಳಿದಾಗೆ ನನಗೆ ಮಾಡಿದ ಸನ್ಮಾನ ಅಲ್ಲ, ಅದು ಸರ್ಕಾರಿ ಕ್ಷೇತ್ರಕ್ಕೆ ಮಾಡಿದಂಥ ಸನ್ಮಾನ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ಒಂದು ಮಾತು ಹೇಳ್ತೇನೆ, ನಮ್ಮ ದೇವಿಪ್ರಸಾದ್ ಶೆಟ್ಟಿಯವರ ಸಂಘಟನೆಗೆ ನಾನು ತಲೆಬಾಗ್ತಾ ಇದ್ದೇನೆ. ಯಾಕೆ ಹೇಳಿದರೆ ಯಾವುದೇ ಕ್ಷೇತ್ರದಲ್ಲಿ ನನ್ನ ಯಾವುದೇ ಕೆಲಸ ಇದ್ದರೂ ಸಂಘಟನೆಯನ್ನು ಮಾಡುವವರು ದೇವಿಪ್ರಸಾದ್ ಶೆಟ್ಟಿಯವರು. ಗ್ರಾಮ ಪಂಚಾಯಿತಿಯಲ್ಲಿ ಹಲವು ವರ್ಷಗಳ ಒಂದು ದಾಖಲೆಯನ್ನು ಮಾಡಿದವರಿದ್ದರೆ ದೇವಿಪ್ರಸಾದ್ ಶೆಟ್ಟಿಯವರು. ನಾನು ಅವರಿಗೆ ಒಂದು ಅವರ ಸೇವೆ ಗ್ರಾಮ ಮಟ್ಟಕ್ಕೆ ಮಾತ್ರ ಇರಬಾರ್ದು, ರಾಜ್ಯ ಮಟ್ಟಕ್ಕೆ ಬರಲಿ, ನನ್ನ ಸಂಪೂರ್ಣ ಸಹಕಾರ ಅವರಿಗೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಕ್ಕೆ ಬಂದರೆ ಶ್ರೀನಿವಾಸ ಪೂಜಾರಿ ಇದ್ದರೆ ಅವ್ರಿಗೆ ಹೇಳ್ತಿದ್ದೆ ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ. ಯಾಕೆ ಹೇಳಿದರೆ ಅವರು ನಂಬಬೇಕಾದವರು ಎಲ್ಲರೂ. ಆದರೆ ಈ ಹೊಸಬರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕಾದಂಥ ಅನಿವಾರ್ಯತೆ ಇದೆ. ಸಂಘಟಕರು
ಒಳ್ಳೆ ಸಮಾಜ ಸೇವಕರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ನಾನು ಹೇಳೋದು, ನಾವೆಲ್ಲರೂ ಅವರನ್ನು ರಾಜಕೀಯಕ್ಕೆ ಕಳಿಸುವಂಥ ಅವಕಾಶ ನಮಗೆಲ್ಲರಿಗೂ ಮೂಡಿ ಬರಲಿ ಅಂತ ಹೇಳಿಕೊಂಡು, ಬಂಟ ಸಮುದಾಯಕ್ಕೂ ನನಗೂ ಕೂಡ ಅವಿನಾವ ಸಂಬಂಧ ಕೂಡ ಇದೆ. ನಾವು ಕೂಡ ಸಂಬಂಧ ಬೆಳೆಸಿದವರು ಬಂಟ ಸಮುದಾಯದೊಂದಿಗೆ. ಈ ಸಮುದಾಯ ಅತ್ಯಂತ ಉದಾರ, ಅಂದರೆ ಯಾರು ಹಿಂದುಳಿದವರಿದ್ದಾರೆ, ಬಡತನದಲ್ಲಿದ್ದವರೆ ಅಂಥವರಿಗೆ ಕೈ ಕೊಟ್ಟು ಮೇಲೆಚ್ಚಿ ಅವರನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಬಂಟ ಸಮುದಾಯರು ಮಾಡಿದ್ದಾರೆ. ಇಂಥ ಕ್ರೀಡಾಕೂಟ ಯಶಸ್ವಿಯಾಗಲಿ. ಹಾಗೂ ನನ್ನ ಮಿತ್ರ ಕಿಶೋರ್ ಅವರು ಕೂಡ ಇದ್ದಾರೆ. ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಹೇಳ್ಕೊಂಡು ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗುರುಪುರ ಎ ತಂಡ ಉಂಟಾ? ಎ ತಂಡ ಒಳಗಡೆ ಬರಬೇಕು. ಗುರುಪುರ ಎ ತಂಡ, ಬಂಟ್ ಸಂಘ ಪೂರ್ಣ ಬಿ. ಗುರುಪುರ ಒಳಗೋಗಿ ಪ್ಲೀಸ್ ಪ್ಲೀಸ್, ಒಳಗೆ ಹೋಗಿ. ಸ್ಟಾರ್ಟ್ ಮಾಡ್ಕೊಳ್ತೀವಿ. ಪುಣೆ ಬಂಟರ ಸಂಘ, ಬಂಟರ ಸಂಘ ಪುಣೆ, ಬಂಟರ ಸಂಘ ಪುಣೆ ಬಿ ತಂಡ ಒಳಗಡೆ ಬನ್ನಿ. ಕಾಪು ಅವರು ದಯವಿಟ್ಟು ಕೋರ್ಟಿನ ಹೊರಗಡೆ ಹೋಗಿ. ಕಾಪು ತಂಡ ದಯವಿಟ್ಟು ಕೋರ್ಟ್ ತೆರವುಗೊಳಿಸಿ. ಕಾಪು ಕಾಪು ದಯವಿಟ್ಟು ಹೊರಗಡೆ ಹೋಗಿ. ಸರ್, ಗುರುಪುರ ಎ ತಂಡ ಇದೆ, ಗುರುಪುರ ಎ ತಂಡ ಇದೆ, ಪುಣೆ ಬಿ ತಂಡ, ಪುಣೆ ಬಿ ತಂಡ, ಗುರುಪುರ ಎ ತಂಡ ಇದೆ ಅಂತ ಅದನ್ನ ಬಂಟರ ಸಂಘ ಅಧ್ಯಕ್ಷರು ತಿಳಿಸಿರ್ತಾರೆ. ಇದೀಗ ಪುಣೆ ಬಂಟರ ಸಂಘ ಬಿ. ಓಕೆ ಓಕೆ ಓಕೆ. ಇದು ಎ ಪೋರ್ಟ್ ಸರ್, ಎ ಉಲೈಪೋರ್ಟ್, ಗುರುಪುರ ಎ ಉಲೈಪೋರ್ಟ್. ನಾವು ಸ್ವಾಭಿಮಾನಿಗಳು ಹೊರಗಡೆ ಬನ್ನಿ. ಫಲಿತಾಂಶಕ್ಕೆ ಬರಲ್ಲ. ನಿನ್ನೆಯವರೆಗೆ ನಾವು ಬರುತ್ತೇವೆ, ನಮ್ಮ ತಂಡ ಇದೆ ಎಂದಿದ್ದೀರಿ. ಇವತ್ತು ನಮ್ಮ ಟೀಮ್ ಇಲ್ಲ ಅಂತೀರಿ. ಯಾಕೆ ಹೀಗೆ ಮಾಡ್ತೀರಿ? ದಯವಿಟ್ಟು ಸತೀಶಣ್ಣ, ಎಲ್ಲ ಎ ಬಿ ಅಲ್ಲಿ ಹೆಸರು ಕೊಟ್ಟಿದ್ದೀರಿ. ದಯವಿಟ್ಟು ಎ ಬಿ ಸಿ ಅಂತ ಹೆಸರು ಕೊಟ್ಟಿದ್ದೀರಿ. ದಯವಿಟ್ಟು